ಬಾಗಲಕೋಟೆ ಜಿಲ್ಲೆ, ಭಾರತ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳ ಆದೇಶದ ಮೇರೆಗೆ ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ಹುನಗುಂದ ಇವರ ಸಹಯೋಗದಲ್ಲಿ ದಿನಾಂಕ ಜೂನ್ 3, 2026 ರಂದು ಮುಂಜಾನೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಅವಧಿಯಲ್ಲಿ ಹುನಗುಂದ ತಾಲೂಕಿನ 2026 ರ ಮತದಾರ ಪಟ್ಟಿಯ ವಿಶೇಷ ತೀರ್ವ ಪರಿಷ್ಕರಣೆಯ ತಾಲೂಕಾ ಮಟ್ಟದ ಬೇಲು ಮತ್ತು ರಾಜಕೀಯ ಪಕ್ಷಗಳ ಬೇಲೆ 1 ಮತ್ತು 2 ರ ಪ್ರತಿನಿಧಿಗಳಿಗೆ ತರಬೇತಿ ಕಾರ್ಯಾಗಾರವು ಜಿಲ್ಲಾಧಿಕಾರಿ ಸಂಗಪ್ಪರ ನೇತೃತ್ವದಲ್ಲಿ ಹಾಗೂ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಂದ್ರ ಉಪಸ್ಥಿತಿಯಲ್ಲಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಭವನದ ಸಭಾಂಗಣದಲ್ಲಿ ಜರುಗಿತು. ಈ ಒಂದು ಕಾರ್ಯಾಗಾರದಲ್ಲಿ ಜಿಲ್ಲಾಧಿಕಾರಿಗಳಾದ ಸಂಗಪ್ಪರು ಹಾಗೂ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರು ಹಾಗೂ ತರಬೇತಿ ಸಂಪನ್ಮೂಲ ವ್ಯಕ್ತಿಗಳಾದ ರುದ್ರೇಶ ಆಳೊಳ್ಳಿರು ತರಬೇತಿ ನೀಡುತ್ತಾ ಮಾತನಾಡಿ, ರಾಜ್ಯವ್ಯಾಪಿ ಮತದಾರರ ಪಟ್ಟಿಗಳ ವಿಶೇಷ ತೀರ್ವ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಜೂನ್ 20, 2026 ರಿಂದಾರಂಭವಾಗಲಿದ್ದು, ಇದೊಂದು ಪಾರದರ್ಶಕ ಪ್ರಕ್ರಿಯೆಯಾಗಿದೆ. ಅರ್ಹ ಮತದಾರರು ಆತಂಕಪಡುವ ಅಗತ್ಯವಿಲ್ಲೆಂದರು. ನಂತರ ಈ ಪ್ರಕ್ರಿಯೆ ಬಗ್ಗೆ ಯಾರೂ ಸುಳ್ಳು ಸುದ್ದಿಗಳನ್ನು ಹರಡಬಾರದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪರು ತಿಳಿಸಿದರು. ನಂತರ ಸ್ವಾತಂತ್ರ್ಯ ಭಾರತದಲ್ಲಿ ಇದುವರೆಗೆ 10 ಬಾರಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆದಿದೆ. ಹೀಗಾಗಿ ಇದು ಹೊಸ ಪ್ರಕ್ರಿಯೆ ಏನಲ್ಲ. ಆ ಬೆನ್ನಲೆಯಲ್ಲಿ ಕಾಲದಿಂದ ಕಾಲಕ್ಕೆ ಚುನಾವಣಾ ಆಯೋಗವು ಅನರ್ಹ ಮತದಾರರನ್ನು ಪತ್ತೆ ಮಾಡಲು ಎಸ್ಐಆರ್ ನಡೆಸುತ್ತಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಎಸ್ಐಆರ್ ಪ್ರಕ್ರಿಯೆಯು ಒಟ್ಟು 7 ಹಂತಗಳಲ್ಲಿ ನಡೆಯುತ್ತದೆ. ಇದಕ್ಕೆಂದು ರಾಜ್ಯವ್ಯಾಪಿ ಏಕರೂಪದ ವೇಳಾಪಟ್ಟಿ ನಿಗದಿಯಾಗಿದ್ದು, ಅದೇ ಪ್ರಕಾರ ಜಿಲ್ಲೆಯಲ್ಲಿ ಜೂನ್ 20 ರಿಂದ ಅಕ್ಟೋಬರ್ 7 ರವರೆಗೆ ಪ್ರಕ್ರಿಯೆಗಳು ನಡೆಯಲಿವೆ. ಹಾಗಾಗಿ ಇಡೀ ಪ್ರಕ್ರಿಯೆಯಲ್ಲಿ ನಾಗರಿಕರಿಗೆ ಮುಕ್ತಾವಕಾಶವಿದೆ. ಆ ಬೆನ್ನಲೆಯಲ್ಲಿ ಯಾವುದೇ ಹಂತದಲ್ಲೂ ಅವರು ಮತದಾನಕ್ಕೆ ತಮ್ಮ ಅರ್ಹತೆಯನ್ನ ಸಾಬೀತುಪಡಿಸಬಹುದು ಎಂದು ಸ್ಪಷ್ಟಪಡಿಸಿದರು. ನಂತರ 2002 ರಲ್ಲಿ ಕೊನೆಯ ಬಾರಿಗೆ ವಿಶೇಷ ಸಮಗ್ರ ಪರಿಷ್ಕರಣೆ ಜರುಗಿದ್ದು, ಸದ್ಯ ಪ್ರಕ್ರಿಯೆಯು ಒಟ್ಟು 7 ಹಂತಗಳಲ್ಲಿ ನಡೆಯುತ್ತದೆ. ಇದಕ್ಕಾಗಿ ರಾಜ್ಯವ್ಯಾಪಿ ಏಕರೂಪದ ವೇಳಾಪಟ್ಟಿ ನಿಗದಿಯಾಗಿದೆ. ಅದೇ ಪ್ರಕಾರ ಜಿಲ್ಲೆಯಲ್ಲಿ ಜೂನ್ 20, 2026 ರಿಂದ ಅಕ್ಟೋಬರ್ 7 ರವರೆಗೆ ಪ್ರಕ್ರಿಯೆಗಳು ನಡೆಯಲಿವೆ. ಆ ಬೆನ್ನಲೆಯಲ್ಲಿ ಇಡೀ ಪ್ರಕ್ರಿಯೆಯಲ್ಲಿ ನಾಗರಿಕರಿಗೆ ಮುಕ್ತಾವಕಾಶವಿದ್ದು, ಯಾವುದೇ ಹಂತದಲ್ಲೂ ಅವರು ಮತದಾನಕ್ಕೆ ತಮ್ಮ ಅರ್ಹತೆಯನ್ನು ಸಾಬೀತುಪಡಿಸಬಹುದು ಎಂದು ಸ್ಪಷ್ಟಪಡಿಸಿದರು. ನಂತರ 2002 ರಲ್ಲಿ ಕೊನೆಯ ಬಾರಿಗೆ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆದಿದ್ದರ ಬಗ್ಗೆ ಮಾಹಿತಿ ನೀಡಿದರು. ನಂತರ ಪರಿಷ್ಕರಣೆಯ ವಿವಿಧ ಹಂತಗಳ ಪರಿಷ್ಕರಣೆಯಲ್ಲಿ ಪಾಲ್ಗೊಳ್ಳುವ ಸಿಬ್ಬಂದಿಗೆ ಜೂನ್ 20 ರಿಂದ 29 ರವರೆಗೆ ತರಬೇತಿ ಮತ್ತು ಸಿದ್ಧತೆಗೆ ಅವಕಾಶ, ಜೂನ್ 30 ರಿಂದ ಜುಲೈ 29 ರ ಅವಧಿಯಲ್ಲಿ ಮತಗಟ್ಟೆ ಅಧಿಕಾರಿಯು ಪ್ರತಿ ಮತದಾರರ ಮನೆಗೆ ಭೇಟಿ ನೀಡಿ ಮತದಾರರ ಗುರುತಿನ ಚೀಟಿ ಪರಿಶೀಲನೆ ಮತ್ತು 2002 ರ ಮತದಾರರ ವಿಶೇಷ ಪರಿಷ್ಕರಣೆ ಪಟ್ಟಿ ಹಾಗೂ 2025 ರ ಮತದಾರರ ಪಟ್ಟಿಯಲ್ಲಿನ ವ್ಯತ್ಯಾಸಗಳ ಪರಿಶೀಲನೆ ಹಾಗೂ ಬಿಎಲ್ಒಗಳು ಮನೆ ಭೇಟಿ ವೇಳೆ ಪ್ರತಿ ಮನೆಗೆ 2 ನಮೂನೆಗಳನ್ನು ದ್ವಿಪ್ರತಿಯಲ್ಲಿ ನೀಡಿ ಹೊಸ ಮಾಹಿತಿ ಹಿಂಪಡೆಯುವರು. ನಂತರ 1 ನಮೂನೆಯನ್ನು ಅಧಿಕಾರಿಗಳು ಸಹಿ ಮಾಡಿ ಮತದಾರರಿಗೆ ಹಿಂದಿರುಗಿಸುವರು. ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ಸೂಚಿಸಿದ 12 ರೀತಿಯ ಮಾಹಿತಿಯಲ್ಲಿ ಯಾವುದಾದರೊಂದನ್ನು ಪುರಾವೆಯಾಗಿ ಪಡೆಯುವರು. ನಂತರ ಮತದಾರರ ಪಟ್ಟಿಯ ಕರಡನ್ನು ಆಗಸ್ಟ್ 5 ರಂದು ಬೂತ್ಗೆ ಸಂಬಂಧಪಟ್ಟ ಮತ್ತು ಸ್ಥಳೀಯ ಸಂಸ್ಥೆಯಲ್ಲಿ ಪ್ರಕಟಣೆ ಹಾಗೂ ಕರಡು ಪ್ರತಿಯ ಕುರಿತು ಮತದಾರರು ಆಕ್ಷೇಪಣೆ ಅಹವಾಲುಗಳನ್ನು ಸೆಪ್ಟೆಂಬರ್ 4 ರೊಳಗೆ ಸಲ್ಲಿಸಲು ಅವಕಾಶ. ನಂತರ ಸಲ್ಲಿಕೆಯಾಗುವ ಆಕ್ಷೇಪಣೆಗಳನ್ನು ಅಕ್ಟೋಬರ್ 3 ರೊಳಗೆ ಇತ್ಯರ್ಥ ಹಾಗೂ ಅಕ್ಟೋಬರ್ 10 ರಂದು ಮತದಾರರ ಪಟ್ಟಿಯ ಅಂತಿಮ ಕರಡು ಪ್ರಕಟಣೆಯಾಗುವ ಬಗ್ಗೆ ಹಾಗೂ ಮತದಾರರು ವೆಬ್ಸೈಟ್ ಮೂಲಕ ಮತದಾರ ಪಟ್ಟಿಯಲ್ಲಿ ಅರ್ಹತಾ ಆಧಾರಿತ ಸೇರ್ಪಡೆ ಮಾಡಿಕೊಳ್ಳುವುದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಯಾರನ್ನು ಕೈಬಿಡಲಾಗುತ್ತಿದೆ ಹಾಗೂ ಮೃತಪಟ್ಟ ಮತ್ತು ಕಾಯಮಾಗಿ ಬೇರೆ ಕಡೆಗಳಲ್ಲಿ ನೆಲೆಸಿರುವ, ವಲಸೆ ಹೋಗಿರುವ ಇಲ್ಲವೇ ಒಂದಕ್ಕಿಂತ ಹೆಚ್ಚು ಕಡೆಗಳಲ್ಲಿನ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗಿರುವವರನ್ನು ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮೂಲಕ ಕೈಬಿಡಲಾಗುವ ಪ್ರಕ್ರಿಯೆಯಲ್ಲಿ ನೇಮಿಸಲ್ಪಟ್ಟ ಬಿಎಲ್ಒ ಸಿಬ್ಬಂದಿಗಳು ಮತ್ತು ರಾಜಕೀಯ ಪಕ್ಷವೊಂದರ ಬಿಎಲ್ಎಗಳ ಅಣತಿಯಂತೆ ಒತ್ತಡಕ್ಕೊಳಗಾಗಿ ಕ್ಷೇತ್ರದ ಮತದಾರ ಪಟ್ಟಿಯನ್ನು ಸರಿಯಾಗಿ ಪರಿಷ್ಕರಣೆ ಮಾಡದೆ ಸಾಕಷ್ಟು ಲೋಪಗಳಿಂದ ಮತದಾರ ಪಟ್ಟಿ ಸಿದ್ಧಪಡಿಸಲಾಗಿದೆ ಎಂದು ಬಿಜೆಪಿ ಪಕ್ಷದ ಬಿಎಲ್ಎ 1 ಮತ್ತು 2 ಪ್ರತಿನಿಧಿಗಳಲ್ಲಿ ಬಿಜೆಪಿ ಪಕ್ಷದ ಹುನಗುಂದ ಮತಕ್ಷೇತ್ರದ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಮಹಾಂತಗೌಡ ಪಾಟೀಲ ತೊಂಡಿಹಾಳ, ಬಿಎಲ್ಎ ಪ್ರತಿನಿಧಿಗಳಾದ ಅಶೋಕ ಬಂಡರಗಲ್ಲ, ಮಹೇಶ ಬೆಲ್ಲಿಹಾಳ, ಮಹಾಂತೇಶ ಚಿತ್ತವಾಡಗಿ, ಶ್ರೀಶೈಲಿಮ್ರಾಪೂರರು ಜಿಲ್ಲಾಧಿಕಾರಿ ಸಂಗಪ್ಪರ ಸಕ್ಷಮದಲ್ಲಿ ಹಿಂದಿನ ಮತದಾರ ಪಟ್ಟಿ ಸಮೇತ
ಬಿಎಲ್ಒಗಳ ಪರಿಷ್ಕರಣಾ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನದಿಂದ ಆಕ್ಷೇಪಿಸುತ್ತಾ ಬಿಎಲ್ಒ ಮತ್ತು ನೇಮಕವಾದ ಸಿಬ್ಬಂದಿಗಳು ನೀಡಿದ ಪರಿಷ್ಕರಣಾ ಕಾರ್ಯವು ಪಾರದರ್ಶಕವಾಗಿರಲೆಂದು ಮನವಿ ಮಾಡಿದರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಹೊಸ ಹೆಸರು ಸೇರ್ಪಡೆ ಮಾಡಲು, ಹೆಸರು ಕೈಬಿಡಲು ಮತ್ತು ಆಕ್ಷೇಪಣೆ ಸಲ್ಲಿಸಲು, ತಿದ್ದುಪಡಿಗಾಗಿ ಅರ್ಹ ಮತದಾರರು ಸಲ್ಲಿಸುವ ಅರ್ಜಿಗಳ ಆಧಾರಿತ ಪರಿಷ್ಕರಣೆ ವೇಳೆ ಸೂಕ್ತ ಮಾರ್ಗದರ್ಶನವು ನೀಡಲಾಗುತ್ತದೆ ಎಂದರಲ್ಲದೆ, ಈ ಒಂದು ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆಯು ಪಾರದರ್ಶಕವಾಗಿ, ಲೋಪರಹಿತವಾಗಿ ಮತದಾರರ ಪಟ್ಟಿ ಸಿದ್ಧಪಡಿಸಲು ಬಿಎಲ್ಒಗಳು, ಸಿಬ್ಬಂದಿಗಳು ಹಾಗೂ ರಾಜಕೀಯ ಪಕ್ಷಗಳ ಬಿಎಲ್ಎಗಳು ಹಾಗೂ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಯಶಸ್ವಿಗೊಳಿಸೋಣೆಂದು ಮನವಿ ಮಾಡಿದರು. ಈ ಒಂದು ಎಸ್ಐಆರ್ ಪ್ರಕ್ರಿಯೆಯ ಕಾರ್ಯಾಗಾರದಲ್ಲಿ ಬಿಎಲ್ಒ ಸಿಬ್ಬಂದಿಗಳು ಹಾಗೂ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ತಲಾ 102 ಬಿಎಲ್ಎ 1 ಮತ್ತು 2 ಪ್ರತಿನಿಧಿಗಳು ಭಾಗವಹಿಸಿದ್ದರು. ಹಾಗೂ ಚುನಾವಣಾ ತರಬೇತುದಾರರ ಸಂಪನ್ಮೂಲಗಳ ವ್ಯಕ್ತಿಗಳ ಸಹಾಯಕರಾಗಿ ಉಪನ್ಯಾಸಕರಾದ ಗುಲಾಮ ಸಮದಾನಿ, ನಿಜೇಶಕುಮಾರ ದೊಡ್ಡಮನಿ ಹಾಗೂ ತಾಲೂಕಾ ಆಡಳಿತದಿಂದ ಗ್ರೇಡ್ 2 ತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡ, ಸಿರಸ್ತೆದಾರರಾದ ಶ್ರೀಮತಿ ಕೆಎಂಹಿಪ್ಪರಗಿ, ಪ್ರಥಮ ದರ್ಜೆ ಸಹಾಯಕರಾದ ಸಿಜಿಗೌಡರ ಸೇರಿದಂತೆ ಇತರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಎಣಿಕೆಯ ಸಮಯದಲ್ಲಿ ಯಾವುದೇ ಮನೆಗೆ ಬೀಗ ಹಾಕಲಾಗಿದೆ ಅಥವಾ ಮುಚ್ಚಲಾಗಿದೆ ಅಂತ ಕಂಡು ಬಂದರೆ ಬಿಎಲ್ಒ ಅವರು ಎಣಿಕೆ ನಮೂನೆಯನ್ನು ಮನೆಯಲ್ಲಿ ಹಾಕಬೇಕು. ಆ ಮನೆಯಲ್ಲಿ ಹಾಕಿ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ನಾವು ನಿಮ್ಮ ಫಾರ್ಮ್ ಅನ್ನ ಮನೆಯಲ್ಲಿ ಹಾಕಿದ್ದೀವಿ ಮತ್ತೆ ಇಂಥ ದಿನಾಂಕದಂದು ಬರ್ತೀವಿ ಅಂತೇಳಿ ಆ ಮನೆಗೆ ನೋಟಿಸ್ ಹಚ್ಚಿ ಅವ್ರನ್ನ ಭೇಟಿಯಾಗಿ ಮತ್ತೆ ಅವರೊಂದಿಗೆ ಕುಳಿತುಕೊಂಡು ಪರಿಶೀಲನೆ ಮಾಡಬೇಕಾಗ್ತದೆ. ಸೊ ಹಂಗಾತ ಬಿಎಲ್ಒ ಕನಿಷ್ಠ 3 ಬಾರಿ ಭೇಟಿ ಮಾಡಬೇಕು. ಕನಿಷ್ಠ ಅಂತ ಹೇಳಿದ್ರೆ 3 ಸರ್ತಿ ಮನೆಗೆ ಭೇಟಿ ಮಾಡಿ ಆ ಮತದಾರನ ಭೇಟಿಯಾಗಿ ಪರಿಶೀಲನೆ ಮಾಡಲೇಬೇಕಾದ ಕರ್ತವ್ಯ ಬಿಎಲ್ಒ ಅವರು ಆಗಿರ್ತಾರೆ. ಬಿಎಲ್ಒ ಕಾರ್ಯವನ್ನು ನಿರ್ವಹಿಸಿದಂತ ಯಾವ ವಿಶೇಷವಾದಂತ ಕ್ಷೇತ್ರಗಳು, ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಕೆಲಸ ಮಾಡಿದ ಇಲ್ಲಿ ಎಲ್ಲ ಸಾಮಾನ್ಯರು ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಬಿಎಲ್ಒಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹೇಳಕ್ಕೆ ಅವಕಾಶ ಇದೆ. ಇದು ಫಸ್ಟ್ ಭಾರಿ ಒಳ್ಳೆಯ ಬೆಳವಣಿಗೆ ಇರ್ತದೆ. ವಿಶೇಷವಾಗಿ ಈ ಮುಂದಿನ ಒಳ್ಳೆಯದು ಇದು ಮುಂತಾದಲ್ಲಿ ವಿಶೇಷವಾಗಿ ನಿರ್ವಹಿಸಿ ಸಮರ್ಪಕವಾದ ಮತದಾರರ ಪರಿಶೀಲನೆ ಆಗಕ್ಕೆ ಅವನು ಮಾಡಿಕೊಳ್ಳುವಂತೆ ಮಹಿಳಾ ಬಿಎಲ್ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಕೆಲವೊಂದು ಬಿಎಲ್ಗಳು ಏನು ಮಾಡ್ತಾರೆ ಅಂದ್ರೆ ಪ್ರಭಾವಿ ವ್ಯಕ್ತಿಗಳಿಗೆ ಅನುಗುಣವಾಗಿ ಬೂತ್ಗಳಲ್ಲಿ ಬಂದಂತ ಸಂದರ್ಭದೊಳಗ ಆ ವ್ಯಕ್ತಿ ಮನೆ ಬಂದು ಅಲ್ಲಿನ ಬೂತನ್ನು ಮತದಾರ ಪಟ್ಟಿ ಪರಿಶೀಲನೆ ಮಾಡ್ತಕ್ಕಂಥ ಕಾರ್ಯನಿರ್ವಹಿಸ್ತಾರೆ. ಮೊದಲು ಅದನ್ನ ಹೇಳಕೊಡ್ಬೇಕು. ಎಷ್ಟೋ ವರ್ಷಗಳಿಂದ ಈಗ ಹಣ ಹೊಂದಿದವರಾಗಿರ್ಬೋದು ಸರ್, ಈಗ ಇಲ್ಲದವ್ರಿಗೂ ಮತದಾರ ಪಟ್ಟಿಗಳಿರ್ತವೆ. ಈ ಬಂದ ಮನೆ ನಂಬರ್ 485 ಒಂದು ಉದಾಹರಣೆ ಸರ್, ಆ ಮನೆಯೊಳಗೆ 10 ರಿಂದ 15 ವರ್ಷ ಬರ್ತಾರೆ. ಅಲ್ಲಿ ಮೂಲ ನಿವಾಸಿಗಳು ಅಲ್ಲೇ ಅವ್ರು ಇರುವುದೇ ಇಲ್ಲ ಸರ್. ಇದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಸರ್, ಯಾವುದೇ ತಾಲೂಕು ಆಡಳಿತದ ಕಾರ್ಯಾಲಯದಲ್ಲಿ ಚುನಾವಣೆ ಆಯೋಗ ಕೆಲಸದ ಕೊಠಡಿಯಲ್ಲಿ ಚುನಾವಣೆ ಆಯೋಗ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಅಧಿಕಾರಿಗಳು ಯಾವುದೇ ಪ್ರಭಾವ ವ್ಯಕ್ತಿ ಇರಲಿ, ರಾಜಕಾರಣ ವಿಷಯಗಳನ್ನ ಸುಮಾರು ಗಂಟೆ ಹೊಂದಿಸಿಕೊಂಡು ಅಲ್ಲಿ ಪರಿಷ್ಕರಣೆ ಮಾಡುವುದು, ಸೇರ್ಪಡೆ ಮಾಡುವುದು ಈ ಕಾರ್ಯಕರ್ತ ಆಗಬೇಕು. ವಿಶೇಷವಾಗಿ ಮುನ್ಕೂಟಿ ಈ ಕೆಲಸ ಆಗ್ತದೆ. ಇದನ್ನ ದಯವಿಟ್ಟು ತಡೆಗಟ್ಟಲಾಗಿದೆ. ಯಾರು ಆಡಳಿತ ಅಂತ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಪವಾದನ ಅಲ್ಲ ಸರ್. ಇದು ಅಲ್ಲಿ ನಡೀತಕ್ಕಂಥ ಇದನ್ನ ನೀವು ಒಬ್ಬ ದಕ್ಷ ಅಧಿಕಾರಿಗಳು ಸರ್, ನೀವು ವಿಶೇಷವಾಗಿ ಬಂದಿದ್ದು ಇವತ್ತು ನಮ್ಮ ಸುದೈವ ಇವತ್ತೇನು ಬಿಎಲ್ಎ ಬಂದಿದ್ವಿ ಕ್ಷೇತ್ರ ಮತದಾರ ಸುದೈವ. ಇದನ್ನು ನಿಜವಾಗ್ಲೂ ನೀವು ಅತ್ಯಂತ ಕೆಲಸ ಮಾಡಬೇಕಂತ ಬಹಳ ಇದರಿಂದ ನಿರ್ವಹಿಸ್ತಾರೆ ಸರ್. ಅವರೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾವು ಕೇಳಿದವರು ಗುರುಮಾತೆಗೆ ಬೇರೆ ಬೆಳೆ ಗೊಬ್ಬರ ಯಾಕಂದ್ರೆ ಮೇಲೆಲ್ಲ ಸಹ ಮಾಡ್ತೀವಿ. ಆ ಒಂದು ನೋಡಿ ಚುನಾವಣೆ ಏನೇ ಸಾಹೇಬ್ ಇದರಲ್ಲಿ ಒಂದು ಸ್ಟೇಟ್ ಎಲೆಕ್ಷನ್ ಇನ್ನು ಹೇಳಿದಾಗೆ ಅಲ್ಲಿ ಕೂತು ಎಲ್ಲ ಸೃಷ್ಟಿಗೆ ಆಗಲ್ಲ. ಒಂದು ನಮ್ಮ ವ್ಯವಸ್ಥೆ ಇದೆ. ಈಗಾಗಲೇ ಹೇಳಿದಾಗ ಭಾಳ ಸರಳವಾದ ಕೆಲಸನೇ ರಿಸರ್ವೇಷನ್ ಪ್ರಿಂಟ್ ಆಗಿರುತ್ತೆ. ಪ್ರಿಂಟಲ್ಲಿ ಯಾವ ನಂಬರ್ ಅಂತ ಬಂದಿರುತ್ತೆ. ಮ್ಯಾಪಿಂಗು ಯಾವ ಊರು ಯಾವ ಸ್ಟಾರ್ಟಲ್ಲಿ ಯಾವ ಮ್ಯಾಪಿಂಗ್ ಇದೆ ಅಂತ ಹೇಳಿದರೆ ಡೆಮೋ ಮಾಡಿ ತೋರಿಸಿದ್ರಿಂದ ಡೆಮೋ ಮಾಡಿ ತೋರಿಸ್ಬಿಟ್ಟು ತೋರಿಸ್ಬಿಟ್ರೆ ಅವ್ರಿಗೆ ನಂಬಿಕೆ ಬರ್ತದೆ.
ಒಂದು ಅದು ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಅವ್ರು ಬೇರೆ ಮನೆಗೆ ಹೋಗ್ತಾರೆ. 2 ಫಾರ್ಮ್ ಹೋಗಿರ್ತಾರೆ. ಒಂದು ಫಾರ್ಮ್ ತರಗತಿ ಅದೆಲ್ಲ ಡೀಟೇಲ್ಸ್ ತುಂಬ್ತಾರೆ. ಮನೆಯಲ್ಲಿ 5 ಜನ ಇದ್ದಾರೆ ತಿಳ್ಕೊಳ್ಳಿ, 4 ಜನ ಇಲ್ಲ ಹೊರಗಡೆ ಹೋಗಿದ್ರು. ಒಬ್ಬರು ಸಹಿ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಒಂದು 18 ವರ್ಷ ಮೇಲ್ಪಟ್ಟರು ಅಂಥವ್ರು ಉಳಿದ 4 ಜನದ ಪರವಾಗಿ ಇದು ಮಾಡ್ಕೊಳ್ತೇವೆ. ಒಂದು ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಅರ್ಹ ಮತದಾರರನ್ನು ಯಾವುದೇ ರೀತಿ ಭೇಟಿ ಮಾಡಬೇಕು, ಅನರ್ಹ ಮತದಾರರನ್ನು ಯಾರೇ ಸೇರಿಸ್ಬೇಕು. ಇವಾಗ ನಾವು ಹೇಳಿದಾಗೆ ಅಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ಸ್ ಅದನ್ನೆಲ್ಲ ಸೆಪರೇಟ್ ಲಿಸ್ಟ್ ಮಾಡ್ತೀವಿ. ಆ ಕಾಪಿ ಎಲ್ಲ ಮೇಲು ನಮಗೂ ಶೇರ್ ಮಾಡ್ತಾರೆ, ಸಂಬಂಧಪಟ್ಟ ಬೇರೆ ಏನಿರಲ್ಲ ನಮಗೂ ಶೇರ್ ಮಾಡ್ತಾರೆ. ಈ ಊರಲ್ಲಿ, ಈ ಗ್ರಾಮದಲ್ಲಿ, ಈ ಬೂತಲ್ಲಿ ಈ ಜನ ಅಬ್ಸೆಂಟಿ, ಡೆತ್, ಡೂಪ್ಲಿಕೇಟ್ಸ್ ಎಲ್ಲ ಮಾಹಿತಿ ನಿಮಗೂ ಕೊಡ್ತಾರೆ. ಅದು ಅದ್ರ ಮೇಲೆ ನಿಮಗೆ ಏನಾರ ಆಕ್ಷೇಪಣೆಗಳು ಇದ್ರೆ ತಾವು ಕೊಡಬಹುದು. ಇದು ಎಲ್ಲರೂ ಪಾಲ್ಗೊಳ್ಳು ಇದು ಮಾಡೋದಕ್ಕೆ ಹೊರತಾಗಿ ನಾವು ಆಫೀಸಲ್ಲಿ ಆಗಲಿ ಚುನಾವಣೆ ಆಫೀಸಲ್ಲಿ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ಬಂದಾಗ ಅವರು ಬೇರೆ ಫಾರ್ಮ್ಸ್ ಕೊಡ್ತಾರೆ, ಎಲ್ಲ ತುಂಬಿ ವಾಪಸ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಏನು ಅಪ್ಲೋಡ್ ಮಾಡ್ತಾರಲ್ಲ ಅದೇ ಡ್ರಾಫ್ಟ್ಗಳು ಮತ್ತೆ ಫಾರ್ಮ್ 6 ಅದರಲ್ಲಿ ಈ SIR ಏನು ಮಾಡ್ತಾರೆ ಪ್ರಕ್ರಿಯೆ ವಾಪಸ್ ಏನು ಬರೀ ಫಾರ್ಮ್ ಕೊಡ್ತಾರಲ್ಲ, ಫಾರ್ಮ್ ಕೊಟ್ಟಿದ್ದು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಆಗಿದ್ದ ಎಲ್ಲ ಕ್ರಮೀಕರಿಸಿಕೊಂಡಾಗ ಅದೇ ಕರಡು ಮತದಾರ ಪಟ್ಟಿ. ಅದಾದ್ಮೇಲೆ ಯಾರು ಬಂದಿಲ್ಲ ಅಂದರೆ ಇಡೀ ಸಂವಿಧಾನ 18 ವರ್ಷ ಇದೆ, ನಾನು ಇವಾಗ ಬಂದಿದ್ದೀನಿ, ಅವಾಗ ನೆಕ್ಸ್ಟ್ ಪ್ರಕ್ರಿಯೆ ನೆಕ್ಸ್ಟ್ ಅಂತ ಇಲ್ಲಿ ಇರೋದಲ್ಲ ಕ್ಲಿಯರ್ ಆಯ್ತಾ? ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿ ಇದು ವೇದಿಕೆ ಅರ್ಕೆ ಮಾಡಿಕೊಟ್ಟಿದ್ದಾರೆ ನಮಗೆ. ಇದು ಮಾಡಿಲ್ಲ ಇವಾಗೆಲ್ಲ ಕೇಳಿ ಸತ್ತೋರ್ ಹೆಸರು ಎನ್ಯುಮರೇಷನ್ ಫಾರ್ಮ್ಸ್ ಕೊಡಲ್ಲ. ಉದಾಹರಣೆಗೆ 2005 ಲಿಸ್ಟ್ ನೋಡಿರ್ತಾರೆ, ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಸತ್ತೋರ್ ಹೆಸರು ಎನ್ಯುಮರೇಷನ್ ಫಾರ್ಮ್ ಕೊಡಕ್ ಬರಲ್ಲ, ಶಿಫ್ಟ್ ಆದವ್ರ ಹೆಸರಲ್ಲೇ ಕೊಡ್ಲಿಕ್ಕೆ ಬರಲ್ಲ. ಪಿಎಲ್ಒಗಳಿಗೆ ಅಚ್ಚುಕಟ್ಟಾಗಿ ತರಬೇತಿ ನೀಡಲಾಗಿದೆ. ದುರ್ಬಳಕೆ ಕಾಯ್ದೆ 1 ವರ್ಷ ಜೈಲು ಶಿಕ್ಷೆ ಹಾಗೆ ಇರೋಲ್ಲ ವ್ಯವಸ್ಥೆಯಲ್ಲಿ ತಾವು ಚುನಾವಣೆ ತಾವು ನೋಡಿರ್ಬೋದು. ಪಾರದರ್ಶಕವಾಗಿದ್ದ SIR ಬಗ್ಗೆ ಸ್ವಲ್ಪ ಹೆಚ್ಚು ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ರಾಜಕೀಯ ಪಕ್ಷಗಳು ನಮ್ಮಲ್ಲಿ ಆಲ್ಮೋಸ್ಟ್ 90% ಜನ PLOs ಏನಿದ್ದಾರೆ ಟೀಚರ್ಸ್ ಇದ್ದಾರೆ. ಆಮೇಲೆ 1-2 ಕಡೆ ಪಂಚಾಯತಿ ವಾಟರ್ ನೋಡಿ ಚುನಾವಣೆ ಗ್ರಾಮ ಪಂಚಾಯತಿ ಸಲುವಾಗಿ ನಾವ ಏನ್ ಮಾಡ್ತೀವಿ ಇಷ್ಟೇ ಇರೋದು. ಆದ್ರೂ ಕೂಡ ನಿಮಗೆ ಹಂಗೇನಾದ್ರೂ ಕಂಡು ಬರ್ತಂದ್ರೆ ನಾವು ಮಾಹಿತಿ ಕೊಟ್ಟು ನಾವು ಟೈಟ್ ಆಗಿ ನೋಡ್ಬೇಕು. ಈ ಪಾರದರ್ಶಕ ಅಂತ ಬಹಳ ಸರಳವಾದ ಪ್ರಕ್ರಿಯೆ ಇದೆ. ಅವ್ರು ಲಿಸ್ಟ್ ಮಾಡ್ತಾರೆ ತೆಗಿದ್ದು ಎಲ್ಲ ನಿಮ್ಗೆ ಗೊತ್ತಿದ್ದ ಮಾಹಿತಿ ಹೇಳಿದ್ರೆ ಕೊಡ್ತಾರೆ. ಆಡಳಿತಾತ್ಮಕವಾಗಿ ಇಲ್ಲಿವರೆಗೂ PLOಗಳನ್ನ ತಾಲೂಕಾ ದಂಡಾಧಿಕಾರಿಗಳು PLOಗಳು ಮೀಟಿಂಗ್ ಬಂದು ನಾವು ಸರ್ ಈ PLOಗಳಿಗೆ ಏನಾಗ್ತಾ ಇರ್ತಂದ್ರ ಅವ್ರು ಏನಾದ್ರು ಲೋಪದೋಷ ಮಾಡಿದಾಗ ನಮ್ದೇ ಆದಂತ ಸರಿಸಮಾನ PLOಗಳನ್ನು ಹೊಂದಾರ ಅದು ಕೂಡ ಹೊಂದಾಣಿಕೆ ಒಂದು ಕೆಲಸ ಮಾಡ್ಬೇಕು ಅನ್ನೋದು ಜಾಗೃತಿ ಅದ್ರ ಸ್ಪಷ್ಟವಾಗಿ ನೋಡಿದೆ. ಇವತ್ತು ನಾ ಅದಕ್ಕೋಸ್ಕರ ನಾವು ಸಮನ್ವಯ ಸಭೆಯನ್ನು ನಾವು ಮಾಡ್ತಾ ಇದ್ವು. ಒಬ್ಬರೊಬ್ಬರು ನೀವು ಅರ್ಥ ಮಾಡಬೇಕು. ಇಲ್ಲಿ ಎಲ್ಲರ ಪಾಲ್ಗೊಳ್ಳಲಿಕ್ಕೆ ಆ ಟೋಲಿನ ಬರೀ ಚುನಾವಣೆಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲ, ನಾವು ನೀವು ಮತದಾರರೆಲ್ಲರೂ ಸೇರಿ ಒಟ್ಟುಗೂಡಿಸಿ ಒಂದು ಒಳ್ಳೆ ಮತದಾರ ಪಟ್ಟಿ ಸಿದ್ಧಪಡಿಸಲಿಕ್ಕೆ ಒಂದು ಪ್ರಕ್ರಿಯೆ ನಾವು ಮಾಡ್ತಾ ಇದ್ದೆವು. ಓಕೆ, ಎಲ್ಲರೂ ತಾವು ಬಂದಿರಿ, ತಾವು ಕೇಳಿದಿರಿ, ನಮ್ಮ ಮಾಮೂಲಿ ಸಾಧನೆ ಬಂದಿರಿ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ ಮುಗಿಸ್ತೀನಿ. ಒಳ್ಳೆ ಮಾಹಿತಿ ಕೊಟ್ಟಿಲ್ಲ. 20 ಕಿಲೋಮೀಟರ್ ಬಂದಿನ ಒಬ್ಬರೇ ಇಲ್ಲ. ಈ ಮಾರ್ಗದರ್ಶನ ನೀಡಿದ ಇಲ್ಲೇ ಬಂದವ್ರಿಗೆ
ಅಧಿಕಾರಿಗಳು ಶಿಕ್ಷಣ ಯಾವ ಡಿಪಾರ್ಟ್ಮೆಂಟ್ ಇರಬೇಕು, ಇದು ಭಯಂಕರವಾದಂತ ಏನಾಗುತ್ತೆ, ಸಮರ್ಪಕವಾಗಿ ಮತದಾರ ಪಟ್ಟಿನ ಪರಿಷ್ಕರಣೆ ಮಾಡಕ್ ಆಗ್ತಿಲ್ಲ. ಆಮೇಲೆ ಯಾವುದೇ ಇದನ್ನ ನ್ಯೂನ್ಯತೆಗಳನ್ನು ತಗೊಂಡೋದಾಗ ಎಲ್ಲ ಬಿಎಲ್ಒಗಳು ಸ್ಪಂದಿಸೋದಂತರು ಸ್ಪಂದಿಸೋದಿಲ್ಲ. ಸಂಬಂಧಪಟ್ಟಂಗೆ ಯಾರಾದ್ರೂ ಸ್ಪಂದಿಸಲಿಲ್ಲ ಅಂತ ಹೇಳಿ ನಾವು ಈಗ ಸತತವಾಗಿ ನಡೆದು ಬಂದಿರೋದೇ ಅದೇ ಸರ್. ಅದನ್ನ ಮನದಟ್ಟು ಮಾಡಿಕೊಂಡು ಯಾವ ಬಿಎಲ್ಒಗಳು ಸರಿಯಾಗಿ ಕಾರ್ಯನಿರ್ವಹಿಸಿದ್ರು ಅವ್ರ ಶಿಸ್ತುಗಳನ್ನ ಜರಿದಾಗ ಮಾತ್ರ ಇದೆಲ್ಲ ಕಾರ್ಯಪ್ರವೃತ್ತಕ್ಕೆ ಸಾಧ್ಯ ಇದೆ. ನೋಡ್ರಿ, ಈ ರುಟೀನ್ ವರ್ಕ್ ಏನಿತ್ತು ಅದನ್ನ ಆಗ್ತಿತ್ತು. ಬಟ್ ಈ SIR ವರ್ಕ್ ನಲ್ಲಿ ಯಾರು ನೆಗ್ಲಿಜೆನ್ಸ್ ತೋರಿಸ್ಲಿಕ್ಕೆ ಬರಂಗಿಲ್ಲ. ಸೊ ಆತರ ನಿಮ್ಗೆ ಯಾರಾದ್ರೂ BLOs ನೆಗ್ಲಿಜೆನ್ಸ್ ತೋರಿಸೋದು ಆತರ ಏನಾದ್ರು ಅನಿಸ್ತು ಅಂತಂದ್ರೆ ನೀವು ಹೇಳಿ ನಮ್ಗೆ ಮಾಹಿತಿ ಕೊಟ್ಟು ನಾವು ಚೇಂಜ್ ಇಲ್ಲ ಆಗಿಲ್ಲ ಸರ್. 23 SIR ಆಗಿಲ್ಲ, 2002 ಅದಕ್ಕೆ SIR ಮಾಡ್ತಾ ಇದ್ದೀವಿ. SIR ಅಂದ್ರೆ ಸ್ವಚ್ಛ ಆಗಬೇಕು, ಮತದಾರ ಪಟ್ಟಿ ಅಪವಾದ ಮಾಡ್ತಿಲ್ಲ. ದಯವಿಟ್ಟು ನಾವು ಒಬ್ಬ ದಕ್ಷ ಅಧಿಕಾರಿ ಆಗತ್ತಿ ಬಿಎಲ್ ಸಮರ್ಪಕ ಕಾರ್ಯ ನಿರ್ವಹಿಸದ ಯಾವ ನೀವು ಭೇಟಿ ಕೊಡಲ್ಲ ಸರ್. ಆಫೀಸಲ್ಲಿ ನಾವು ಆಮೇಲೆ ಸರಿಯಾಗಿದ್ದ ಕೆಲವೊಂದು ಮಾಡ್ತಾರೆ, ಇಲ್ಲದ ಬರೋದಿಲ್ಲ. ಇದು ಸಂಬಂಧಪಟ್ಟಂಗೆ ಏನೇನೋ ತಾರ್ಕಿಕ ಉತ್ತರ ಹೇಳಿ ಕಳಿಸ್ಕೊಡ್ತಾರೆ. ಇದು ಸ್ಟ್ರಿಕ್ಟ್ ಆಗಿ ಫಾಲೋ ಬಿಎಲ್ಗಳು ಮಾಡಿದ್ರೆ ಇದು ಒಂದು ಸಾಕು ಸಾಧ್ಯ. ಇರ್ಲಿ, ಈಗ ನನಗೆ ಕೊಡ್ರಿ, ನಾನು ತೆಗಿತೀನಿ. ಆಯ್ತಾ? ಚೆನ್ನಾಗಿದ್ರಂತ ಖಚಿತ ಆಯ್ತು ಅಂದ್ರೆ ಡೆಫಿನೆಟ್ ಆಗ್ತಿದೆ. ಅದಕ್ಕೆ ನಿಮಗೆ ಟ್ರೈನಿಂಗ್ ಕೊಡಕತ್ತೀವಿ ನಾವು. ಬೇರೆ ಯಾವ ರಾಜ್ಯದಾಗ ಮಾಡಿಲ್ರಿ, BLAಗಳು ಎಲ್ಲಿಯೂ ಟ್ರೈನಿಂಗ್ ಮಾಡಿಲ್ಲ, BLAಗಳು ಇನ್ವಾಲ್ವ್ ಮಾಡ್ಕೊಂಡಿಲ್ಲ. ನಾವು ಮಾಡ್ಕೊಂತ ಯಾಕಂದ್ರೆ ಇದಕ್ಕೆ ನೈಜ ಸ್ಥಿತಿ ಅನ್ನೋದು ನಿಮಗೆ ಗೊತ್ತಿರ್ತದೆ. ಇಲ್ಲಾಗ್ಲಿ ನೈಜ ಸ್ಥಿತಿ ಏನಿದೆಲ್ಲ ಅದು ನಿಮಗೆ ಗೊತ್ತಿರ್ತದೆ. ಹಂಗಾಗಿನೇ ನಾವು ಮಾಡಿದ್ವಿ. ಇನ್ಮ್ಯಾಗ ಅವ್ರಿಗೆ ಎಕ್ಸ್ಟ್ರಾ ಆಗುತ್ತೆ. ನಮ್ಮದಾದಂತ ಸರಿಸಮಾನವಾದ ಜ್ಞಾನ ಅವ್ರು ಪಡ್ಕೊಂಡ್ರ ಇದು ಲೋಕದೋಷ ಆತು ಅಂತ ಹೇಳಂತಂದ್ರ ಏನಾಗುತ್ತೆ ಅನ್ನೋದು ಅವ್ರಿಗೆ ಮುಟ್ಬಾರ್ದು. ನೀವು ಈಗಲೂ ಹೇಳ್ತಾರೆ, ಎರಡು ಪಕ್ಷದವರು ಹೇಳ್ತಾರೆ. ಅಷ್ಟೇ ಅಲ್ಲ, ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿ ಹೋಗಿದ್ದಾರೆ. ಅವ್ರು ಹೇಳಿದ್ರು ಇಲ್ಲಿಂದ ಎಲ್ಲ ಬಿಜಾಪುರ ಮನೆ ಮಾಡಿರ್ತಾರೆ. ಅವರು ತಂದೆ ತಾಯಿನೋ ಅಜ್ಜಿ ಇಲ್ಲಿ ಇರ್ತಾರೆ. ಅವ್ರೇನೋ ನೌಕರಿಯಾಗಿ ಅಲ್ಲೇ ಬಿಜಾಪುರದಾಗ ಇರ್ತಾರೆ, ಅಲ್ಲೇ ಮನೆ ತಗೊಂತಾರೆ, ಅಲ್ಲೇ ಮನೆ ಮಾಡಿರ್ತಾರೆ, ಅಲ್ಲಿ ಮತದಾರ ಪಟ್ಟಿಗಳನ್ನು ಹೋಗಿರ್ತಾರೆ. ಅಂತವಿದ್ದವರು ಹೇಳು. ಓಕೆ, ಸೊ ಇದೇ 480 ಮನೆ ನಂಬರ್ 15 ಸರ್, TMC ನಂಬರ್. ಆ ನಂಬರ್ಗೆ ಒಂದೇ ನಂಬರ್ 10, 12, 15 ಇದು ಒಂದೊಂದು ಸಿಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸಿಟಿ ಒಳಗೆ ಸ್ವಲ್ಪ ಜಾಸ್ತಿ ಆಗ್ತಿರ್ತದೆ. ಏನಾಗಿತ್ತು 10, 15 ಮಂದಿ ಅಲ್ಲಿ ವಾಸನೆ ಇರಲ್ಲ, ಮನೆ ಕುಟುಂಬಸ್ಥರ ಅವರು ಹಿಂಗೆಲ್ಲ ಸರ್. ಸಿಟಿ ಒಳಗೆ ಒಂದ್ ಸ್ವಲ್ಪ ಈ ತರ ಪ್ರಕರಣಗಳು ಜಾಸ್ತಿ ಇರ್ತಾರೆ. ಯಾಕಂದ್ರೆ ಹಳ್ಳಿಯವರನ್ನು ಮಾಡ್ತಾರೆ, ಇಲ್ಲಿ ಸಿಟಿ ಒಳಗೆ ಮನೆ ಮಾಡಿರ್ತಾರೆ, ಅಲ್ಲಿ ಇರ್ತದೆ, ಇಲ್ಲಿ ಇರ್ತದೆ. ಸೊ ಹೀಗಿರ್ತಾರೆ. ಓಕೆ, ನೋಡ್ರಿ, SIR 1 ತಿಂಗಳ ಟೈಮ್ ಅದ. ಜೊತೆಯಾಗಿ ಮತದಾರ ಪಟ್ಟಿಯನ್ನ ಪರಿಷ್ಕರಣೆ ಆಗುತ್ತೆ. ಓಕೆ, ಶುದ್ಧ ಅಂದ್ರೆ ಇದೆ. ಏನಾದ್ರು ದೋಷ ಬಂತು ಅಂದ್ರೆ ನೀವು ಸಸ್ಪೆಂಡ್ ಮಾಡಿ ಅವ್ರಿಗೆ ಆಲ್ರೆಡಿ ಹೇಳಿದ್ವಿ ನಾವು. ಮಾಡಿದ್ರೆ ಕೆಲಸ ಆಗ್ತಿಲ್ಲ, ಆಗಲ್ಲ. ಇಷ್ಟೇ ಹೇಳಿದ್ ನಾವು, ಯಾವ ಕಾಯ್ದೆ ಹೇಳಿದ್ರೆ ನಿಮಗೆ ಆಕ್ಷನ್ ತಗೋತೀವಿ ಅಂತ ಹೇಳಿದ್ವಿ. ನೋಡಿ ನಾ ಇಲ್ಲೇ ಇದ್ದ ಅದನ್ನ ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ಕೆಲಸ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ನಾನು ಬ್ರೀಫ್ ಆಗಿ ಹೇಳ್ತೇನೆ. ಎನ್ಯುಮರೇಷನ್ ಫಾರ್ಮ್ ಅಂತ ಎಣಿಕೆ ನಮೂನೆ, ಅದನ್ನ ನಾವು ಪ್ರತಿ BLOಗೆ ಪ್ರತಿ ವೋಟರ್ನ 2 ಕಾಪಿಯನ್ನ ಅವ್ರಿಗೆ ಕೊಟ್ಟಿರ್ತೀವಿ. 2 ಕಾಪಿಯನ್ನ ಅವ್ರಿಗೆ ಕೊಟ್ಟಿರ್ತೀವಿ. ಸೊ BLO ಏನ್ ಮಾಡ್ತಾರೆ, ಇಲ್ಲಿ ಬರೆದವ್ರು ಏನಂದ್ರೆ ಅವರ ಮನೆಗೆ ಭೇಟಿ ನೀಡಬೇಕು ಅಂತೇಳಿ. ನೀವು ವರ್ಡಿಂಗ್ ಹೋಗ್ಲಿಕ್ಕೆ ಹೋಗಬೇಡ, ಮನೆ ಭೇಟಿ ನೀಡಲೇಬೇಕು ಅಂತ ಹೇಳಿ ನೀವು ಭೇಟಿ ನೀಡಿಲ್ಲ. ತಾತ್ಪರ್ಯ ಏನು ಅಂತಂದ್ರೆ BLO ಅವರು ಪ್ರತಿ ವೋಟರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸಪೋಸ್ ಎಲ್ಲೋ ಅಲ್ಲಿ ಊರಲ್ಲಿ ಬಂದಿರ್ತಾರೆ, ವೋಟರ್ ಎಲ್ಲ ಗ್ರಾಮ ಪಂಚಾಯತಿ ಮುಂದೆ ಸಿಗ್ತಾರೆ, ನೀವು ಇಲ್ಲೇ ಇದ್ರಿ ತಗೋರಿ ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡಬಹುದು. ಮನೆಗೆ ಭೇಟಿಯಾಗಿ ಕೊಡ್ರಿ ಅಂತ ಹೇಳಿಕೊಡ್ರಿ. ಓಕೆ, ಸೊ ಅವ್ರು ಸಿಕ್ಕಿಲ್ಲ ಅಂದಾಗ ಮನೆಗೆ ಭೇಟಿಯಾಗಿ ಕೊಡ್ಲೇಬೇಕು. ಸೊ ಪ್ರತಿ ವೋಟರ್ ಏನಿರ್ತಾರೆ, ಮತದಾರ ಏನಿರ್ತಾರೆ, ಅವರಿಗೆ ನಮ್ಮ BLO ಅವರು 2
EF ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಎಣಿಕೆ ನಮೂನೆಯನ್ನ ಕೊಡ್ತಾರೆ. ಕೊಟ್ಟ ಮೇಲೆ ಒಂದ್ರ ಮೇಲೆ ವೋಟರ್ ಏನ್ ಮಾಡ್ತಾರೆ, ಸಹಿ ಮಾಡ್ತಾರೆ. ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿ ಸಹಿ ಮಾಡಿ ಒಂದು ಫಾರ್ಮ್ ಅನ್ನ ವಾಪಸ್ ಕೊಡ್ತಾರೆ. ಒಂದು ಫಾರ್ಮ್ ಅನ್ನ ಅವ್ರು ಇಟ್ಕೊಂಡು ಮುಂದೆ ನಿಮಗೆ ಅದು ಎನ್ಯುಮರೇಷನ್ ಫಾರ್ಮ್ ಹೇಗಿರುತ್ತೆ ಅಂತ ಹೇಳ್ತಾರೆ. ಇಟ್ಕೊಂಡು ಅದರಲ್ಲಿ ಎಲ್ಲ ಅವರ ಡೀಟೇಲ್ಸ್ ಅನ್ನ ತುಂಬುತ್ತಾರೆ. ತುಂಬಿದ್ದನ್ನ ಮತ್ತೆ ಅದನ್ನ BLO ಅವರಿಗೆ ಕೊಡ್ತಾರೆ. ಸೊ ಎರಡೂ ಫಾರ್ಮ್ ಅನ್ನ ಪ್ರತಿ ಮತದಾರರು BLO ಅವರಿಗೆ ಕೊಡಬೇಕು. ಒಂದು ಯಾವಾಗ ಕೊಡಬೇಕು, ಅವ್ರಿಗೆ ಕೊಟ್ಟ ತಕ್ಷಣ ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿ ಒಂದು ಕೊಡಬೇಕು. ಇನ್ನೊಂದು ಅವ್ರದೆಲ್ಲ ಡೀಟೇಲ್ಸ್ ಅನ್ನ ತುಂಬಿ ಕೆಳಗಡೆ ಸಿಗ್ನೇಚರ್ ಅನ್ನ ಮಾಡಿ ಕೊಡಬೇಕು. ಮತ ಅವ್ರ ಮನೆಗೆ ಭೇಟಿ ನೀಡಿದಾಗ ಅವ್ರು ಇಲ್ಲ ಅಂತಂದ್ರು ಅವರಿಗೆ ಹೇಗಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅವ್ರು ಕೊಡ್ಲೇಬೇಕು. ಕಾಂಟ್ಯಾಕ್ಟ್ ನಂಬರ್ ಸಿಗ್ಲಿಲ್ಲ, ಎಲ್ಲೂ ಕಾಂಟ್ಯಾಕ್ಟ್ ಆಗಿಲ್ಲ ಅಂದ್ರೆ ಮತದಾರ ಪಟ್ಟಿಯಲ್ಲಿ ಇರುವಂತ ಏನು ಅಡ್ರೆಸ್ ಇದೆ ಆ ಅಡ್ರೆಸ್ಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಹಾಕ್ತಾರೆ. ಮನೆ ಲಾಕ್ ಇತ್ತಂದ್ರೆ ಕಿಟಕಿ ಮೂಲಕ ಹಾಕ್ತಾರೆ ಅಥವಾ ಬಾಗಿಲಿಂದ ಒಳಗಡೆ ಹಾಕ್ತಾರೆ. ಅಲ್ಲಿ ಮನೆನೇ ಇಲ್ಲ ಅಂತಂದ್ರೆ ಅಲ್ಲೆಲ್ಲ ಒಂದ್ ಕಡೆ ಅಂಟಿಸ್ತಾರೆ. ಓಕೆ, ಅದಾದ್ಮೇಲೆ 3 ಬಾರಿ ಹೋಗ್ತಾರೆ, ಅದೇ ಅಡ್ರೆಸ್ಗೆ ಹೋಗ್ತಾರೆ. ಅವ್ರಿಗೆ ತಿಳಿಯಲಿಕ್ಕೆ ಈ ತರ ಎನ್ಯುಮರೇಷನ್ ಫಾರ್ಮ್ ಹಾಕಿದ್ವಿ, ನೀವು ತಗೋಬೇಕು. ನಿಮ್ಮ ಕಿಟಕಿಯಲ್ಲಿ ಹಾಕಿದ್ವಿ ಅಥವಾ ಬಾಗಿಲಲ್ಲಿ ಹಾಕಿದ್ವಿ, ಅದು ನಿಮ್ದು ವೋಟರ್ ಏನಿದೆ ಅದು SIR ಸಂಬಂಧ ನಾವು ಕೊಟ್ಟಿರೋದು ಅಂತ ಹೇಳಿ ಅವ್ರಿಗೆ ತಿಳಿಸ್ತಾರೆ. ತಿಳಿಸಿ ಒಂದನ್ನ ಸ್ವೀಕರಿಸಿ ಅಂತ ತಗೊಂತಾರೆ, ಇನ್ನೊಂದನ್ನ ಕಂಪ್ಲೀಟ್ ಫಿಲ್ ಮಾಡಿ ಕೊಡ್ರಿ ಅಂತ ಹೇಳ್ತಾರೆ. ಮನೆ ಬಾಗಿಲಿಗೆ ಅಥವಾ ಗೋಡೆಗೆ ಅಥವಾ ಅಲ್ಲಿರುವಂತ ಎಲ್ಲೋ ಒಂದು ಗಿಡಕ್ಕೋ ಅಲ್ಲಿ ನೋಟಿಸ್ ಹಚ್ತಾರೆ. ಏನು ಅಂತಂದ್ರೆ, ನೀವು ಈ ಭಾಗದ ಸಂಖ್ಯೆಯಲ್ಲಿ ನೀವು ಮತದಾರ ಇರ್ತೀರಿ, ನಿಮಗೆ SIR ಸಂಬಂಧ ನೀವು ಮತದಾರ ಪಟ್ಟಿಯಲ್ಲಿರುವಂತಹ ಅಡ್ರೆಸ್ಸಿಗೆ 3 ಬಾರಿ ಬಂದು ನಾನು ನೋಡಿದ್ದೇನೆ, ನೀವು ಎಲ್ಲೂ ನನಗೆ ಸಿಗಲಿಲ್ಲ, ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಎಲ್ಲೂ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಹಾಕ್ತಾರೆ. ಸಪೋಸ್ ಅವಾಗ ನೋಟಿಸ್ ಅನ್ನ ನೋಡಿಕೊಂಡು ಬಂದ್ರು ಅಂದ್ರೆ ಅವಾಗ ಮತ್ತೆ EF ಅನ್ನ ಕೊಡ್ತಾರೆ, ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ನೋಟಿಸ್ ಹಚ್ಚಿದ್ರು ಕೂಡ ಯಾರು ಬರಲಿಲ್ಲ ಅಂತಂದ್ರೆ ಅವ್ರ ಎನ್ಯುಮರೇಷನ್ ಫಾರ್ಮ್ ಹಂಗೆ ಉಳಿತದೆ, ಅವ್ರ ಮತದಾರ ಪಟ್ಟಿಯಲ್ಲಿ ಬರೋದಿಲ್ಲ. ಓಕೆ, ಸೊ ಇದು ಅವ್ರು 3 ಸರಿ ಒಳಗೂ ಎಲ್ಲಿನ ಸಿಗ್ಲಿಲ್ಲ ಅಂತಂದ್ರೆ ನಿಮ್ಮ BLAಗಳಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತಾನೆ ಹೇಳಿದೆವು. ಅವರಿಗೆ ಗೊತ್ತಿರ್ತದೆ, ಈಗ ನಿಮ್ಮ ಮತದಾರ ನಿಮ್ಗೆ ಗೊತ್ತಿರ್ತಾರೆ, ನಿಮ್ಮ ಮತದಾರ ನಿಮ್ಗೆ ಗೊತ್ತಿರ್ತಾರೆ ಎಲ್ಲಿದ್ದಾರೆ ಅಂತ. ಸೊ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಬಹುದು. ಸೊ ಅಟ್ಲೀಸ್ಟ್ ಅವರಿಗೆ ಮಾಹಿತಿ ಕೊಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಅಂದ್ರೆ ಅವ್ರಿಗೆ ಮಾತಾಡಿ ಈ ತರ ನಾವು ಬಂದಿದ್ವಿ, ನಿಮ್ಗೆ EF ಅನ್ನ ತಗೋರಿ ಅಂತ. ಸೊ ಅವ್ರು ಎಲ್ಲೇ ಇದ್ರು ಬಂದು ತಗೋಬಹುದು ಆ ಪೀರಿಯಡ್ ಒಳಗೆ, 1 ತಿಂಗಳ ಒಳಗೆ. ಓಕೆ, ಸಪೋಸ್ ಇಲ್ರಿ ನಾವು ಎಲ್ಲೂ ಸಿಗ್ಲಿಲ್ಲ ಆದ್ರೆ ನಿಮ್ಗೆ ಖಚಿತವಾಗಿ ಗೊತ್ತಿರ್ತದೆ ನಮ್ಮ ಮತದಾರ ನೀವು ಕೊಡ್ಲಿಲ್ಲ, ನೋಟಿಸ್ ಕೊಟ್ಟಮೇಲೂ ಬಂದಿಲ್ಲ, ಹಂಗ ಹಿಂಗ ಅಂತ ಅಂದ್ರೂ ಕೂಡ ವೆಬ್ಸೈಟ್ ಅಲ್ಲಿ ಅದು ಅವೈಲೇಬಲ್ ಇದೆ. ಒಂದು ವೆಬ್ಸೈಟ್ ಅಡ್ರೆಸ್ ಇದೆ, ಅದೆಲ್ಲ ನೀವು ನೋಟ್ ಮಾಡ್ಕೊಡ್ರಿ. ಅವಾಗ ಮತದಾರ ಎಲ್ಲೇ ಇರಲಿ, ಅವನು ಹೈದರಾಬಾದ್ ಇರಲಿ, ಬೆಂಗಳೂರಲ್ಲಿ, ಉಡುಪಿಯಲ್ಲಿರ್ಲಿ, ಮುಂಬೈಯಲ್ಲಿರ್ಲಿ, ಎಲ್ಲೇ ಇರಲಿ, ಅಲ್ಲೇ ವೆಬ್ಸೈಟ್ ಒಳಗ ಡೌನ್ಲೋಡ್ ಮಾಡ್ಕೊಂಡು ತುಂಬಿ ಮತ್ತೆ ಅವನೇ ಅಪ್ಲೋಡ್ ಕೂಡ ಮಾಡಬಹುದು. ಇಲ್ಲ ಕರಡು ಪ್ರತಿ ನಾನು ಹೇಳಿದೆ 5/8/2026 ಕರಡು ಪ್ರತಿ ಇರಲಾಗುತ್ತದೆ. ಅದಕ್ಕಿಂತ ಮುಂಚೆ ಹಾಗೆ 50 ಫಾರ್ಮ್ ಅನ್ನು ನೀವು ಪ್ರತಿದಿನವಾಗಿ ಈ ತರ ಫಾರ್ಮ್ಸ್ ಅನ್ನು ಕೊಡಬೇಕು. ಕರಡು ಪ್ರತಿ ಆಯಿತು, ಅದಾದ ನಂತರ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಹೇಳಬೇಕು. ಅವಾಗ ಏನೇನು ಮಾಡಬೇಕು, ಕಂಡು ಬರಲಿಲ್ಲ, ಭೇಟಿನೇ ಆಗಲಿಲ್ಲ, ಸ್ವೀಕರಿಸಲೇ ಇಲ್ಲ, ಫಾರ್ಮ್ ಫಿಲ್ ಮಾಡಿ ಅದು ವೆರಿಫಿಕೇಶನ್ ಆಗಲೇ ಇಲ್ಲ ಅಂತಂದ್ರೆ ಅವ್ರ ಹೆಸರು ಕರಡು ಪ್ರತಿಯಲ್ಲಿ ಬರೋದಿಲ್ಲ. ಯಾವುದೇ ಮತದಾರರು ತಮ್ಮ ಭರ್ತಿ ಮಾಡಿದ ಎಣಿಕೆ ನಮೂನೆಗಳನ್ನು ನಿಗದಿತ ಸಮಯದೊಳಗೆ ಸಲ್ಲಿಸಲು ಸಾಧ್ಯವಾಗದಿದ್ದರೆ ಅವರು ಹಕ್ಕುಗಳು ಮತ್ತು ಆಕ್ಷೇಪಣೆಗಳ ಅವಧಿಯಲ್ಲಿ ಸೇರಿಸಲು ನಿರೋಧಿತ ಘೋಷಣೆ ನಮೂನೆಗೆ ಫಾರ್ಮ್ 6 ಅನ್ನು ಸಲ್ಲಿಸಬಹುದು. ಸೊ ಈಗ ಆ ಸಂದರ್ಭದಲ್ಲಿ ಅವರು ಮೇಲ್ಮನವಿಗಳು RER 1924/7 ಅಡಿಯಲ್ಲಿ ಸೂಚಿಸಲಾದ ರೀತಿಯಲ್ಲಿ ಇರಬೇಕು. ಅಂದ್ರೆ ಅದಕ್ಕೊಂದು ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟ್ ಅಡಿಯಲ್ಲಿಯೇ ನಾವು ಮನವಿಯನ್ನು ಸಲ್ಲಿಸ್ತೀವಿ. DC ಅವರಿಗೆ ಅಲ್ಲೂ ಸಹಿತ ಬಗೆಯಿಲ್ಲ ಅಂತ ಹೇಳಿದ್ರೆ ECO ಅವರಿಗೆ ನಾವು ಮನವಿಯನ್ನು 2 ಹಂತದಲ್ಲಿ ಮನವಿಯನ್ನ ಸಲ್ಲಿಸಬಹುದು. ಮೇಲ್ಮನವಿಯು ಪ್ರಾಧಿಕಾರ ನಿರ್ಧಾರದ 15 ದಿನಗಳ ಒಳಗೆ ಅಥವಾ 30 ದಿನ, ಎರಡನೇ ಮೇಲ್ಮನವಿ, ಮೊದಲನೇ ಮನವಿಗೆ 15 ದಿವಸ ಅಥವಾ 30 ದಿನಗಳ ಒಳಗೆ, ಎರಡನೇ ಮೇಲ್ಮನವಿಗೆ 30 ದಿನಗಳ ಒಳಗಾಗಿ ಮೇಲ್ಮನವಿ ಪ್ರಾಧಿಕಾರವನ್ನ ತಲುಪಬೇಕು. ಅಂದ್ರೆ 15 ದಿವಸ ಟೈಮ್ ಇರ್ತದೆ. ಅದಾದ್ಮೇಲೆ ಎರಡನೇ ಮೇಲ್ಮನವಿಗೆ 30 ದಿವಸ ಟೈಮ್ ಇರ್ತದೆ. ಅಷ್ಟರಲ್ಲಿ ನೀವು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಮನವಿ ಸೀರಿಯಲ್ ನಂಬರ್, ಪಾರ್ಟ್ ನಂಬರ್, ನೇಮ್ ಆಫ್ ದ AC, PC ನೇಮ್, ಇದನ್ನು ಪ್ರಿಂಟೆಡ್ ಆಲ್ರೆಡಿ ಪ್ರಿಂಟ್ ಆಗೇ ಬಂದಿದೆ. ಸಪೋಸ್ ಅವರು ಮತದಾರರು
2002 ಮತದಾರ ಪಟ್ಟಿಯಲ್ಲಿ ಇತ್ತು ಅಂತಂದ್ರೆ ಈ ಕಾಲಮ್ ಅನ್ನು ತುಂಬ. ಇದರಲ್ಲಿ ಏನೇನು ಅಂತಂದ್ರೆ ಅವರ ಹೆಸರು, ಅವರ ಎಪಿಕ್ ನಂಬರ್, ಅವರದ್ದು, ಅವರ ತಂದೆ ಅಥವಾ ತಾಯಿ ಅಥವಾ ಯಾರ್ಯಾರು ಅಣ್ಣ, ದೊಡ್ಡಣ್ಣ, ದೊಡ್ಡಪ್ಪ, ಅವ್ರ ಯಾರಾದರೂ ಹೆಸರು, ರಿಲೇಶನ್ಶಿಪ್ ಏನು ಅಂತ ಹೇಳಿ ಮಾಡಬೇಕು. ಡಿಸ್ಟ್ರಿಕ್ಟ್ ಯಾವುದು, ಸ್ಟೇಟ್ ಯಾವುದು, ಅಸೆಂಬ್ಲಿ ಕೌನ್ಸಿಲ್ ಮತಕ್ಷೇತ್ರ ಯಾವುದು, ಮತಕ್ಷೇತ್ರ ನಂಬರ್ ಏನು, ವಾರ್ಡ್ ನಂಬರ್ ಏನು, ಸೀರಿಯಲ್ ಈ ಕಡೆ ಓಕೆ. ಸೊ ಇಷ್ಟೆಲ್ಲ ಫಿಲ್ ಅಪ್ ಮಾಡಿ ಇದು ನಿಮಗೆ ಯಾಕೆ ಬೇಕಾಗುತ್ತೆ, ಬೇರೆಯವರ ಮುಖಾಂತರ ನೀವು ಅವರಿಗೆ ಮತದಾರ ಪಟ್ಟಿಯ ಡೀಟೇಲ್ಸ್ ಅನ್ನ ಹಾಕಿದ್ರೆ ಅಲ್ಲಿ ಸೇಮ್ ನೇಮ್, ಅವ್ರ ಹೆಸರೇನು, ಎಪಿಕ್ ನಂಬರ್ ಏನು, ರಿಲೇಟಿವ್ ನೇಮ್ ಏನು, ರಿಲೇಶನ್ಶಿಪ್ ಏನಾಗ್ತದೆ, ಅವ್ರ ಡಿಸ್ಟ್ರಿಕ್ಟ್ ಯಾವುದು, ಸ್ಟೇಟ್ ಯಾವುದು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮತಕ್ಷೇತ್ರ ನಂಬರ್ ಏನು, ವಾರ್ಡ್ ನಂಬರ್ ಏನು, ಸೀರಿಯಲ್ ನಂಬರ್ ಏನು, ಅವ್ರದ್ದೆಲ್ಲ ಡೀಟೇಲ್ಸ್ ಅಂತ. ಇವು ಎರಡು ಇದ್ರೆ ಎರಡರಲ್ಲಿ ಒಂದು ಯಾವ್ದಾದ್ರು 2002 ಮುಂಚೆ ಇದ್ರು ಅವರು ಅಂದ್ರೆ ಇದು ಒಂದು ಕಾಲಮ್ ತುಂಬಬೇಕು, ಅದನ್ನ ಸ್ಟ್ರೈಕ್ ಮಾಡಬೇಕು. ಇಲ್ರಿ 2002 ಇರ್ಲಿಲ್ಲ, 40 ಒಳಗೆ ಇದ್ದಾರೆ ಅಂತಂದಾಗ ಇದನ್ನ ಸ್ಟ್ರೈಕ್ ಮಾಡಿ ಅವ್ರ ತಂದೆ ತಾಯಿ ಎಲ್ಲರೂ 2002 ಮತದಾರ ಡೀಟೇಲ್ಸ್ ಅನ್ನ ನೀವು ತುಂಬಿ ಸಿಗ್ನೇಚರ್ ಮಾಡಿ ಕೊಡಿ. ನಮ್ದು ನಮ್ಮ ತಾಯಾರು ನಮ್ದು ಸರಗಣಾಚಾರ ಮಾಡಿದ್ವಿ, ನಮ್ಮ ಹೆಸರು ಸರಣಾಚಾರ್ಯ. ಇದ್ರ ಸಲಾಗಿ ನಮ್ಮ ಮಕ್ಕಳು CBS ಅಂತ ಕೋರ್ಟ್ ನೋಟ್ರಿ ಮಾಡಿಸ್ಬೇಕು. ಬಾಗಲಕೋಟೆಗೆ ಹೋಗೋದಂದ್ರೆ ಬರಂಗಿಲ್ಲ. ಇಲ್ಲಿ ಕೇಳಿದ್ರೆ ತಹಸೀಲ್ದಾರ್ ಆಗ್ತದೆ, ನಾಳೆ ಬನ್ನಿ 4 ಸಲ ಅಡ್ಡಾಡ್ಸಿ ಕೈಲೇ ಎರಡನೇ ಪಾಯಿಂಟ್, ಅದೆಲ್ಲ ಹಿಂದೆ ಏನ್ ಮಿಸ್ಟೇಕ್ಸ್ ಆಗಿದಾವೆ ಎಲ್ಲ ಸರಿಪಡಿಸಬೇಕು ಅಂತ ನಾವು ಇದೀಗ ಸಹಾಯ ಮಾಡ್ತೇವೆ. ಸೊ ದಯವಿಟ್ಟು ಇದರಲ್ಲಿ ನೋಡಿ, ಆಧಾರ್ ನಂಬರ್, ಫಾದರ್ಸ್ ನೇಮ್, ಮದರ್ಸ್ ನೇಮ್ ಇದೆಲ್ಲ ಇದೆ. ಇವನ್ ಹೆಂಡತಿ ಹೆಸರನ್ನು ಹೋದ್ರೆ ಹೆಂಡತಿ ಹೆಸರು ಗಂಡ ಯಾರಾದ್ರು. ಅಡ್ರೆಸ್ ಅಂತ ಏನಿದೆ ಅದರಲ್ಲಿ ಇವಾಗ ಮನೆ ಸಂಖ್ಯೆ ಏನಿದೆ, ಗ್ರಾಮ ಪಂಚಾಯತಿಯಲ್ಲಿ ಮನೆ ಸಂಖ್ಯೆಗಳು ಏನು ಕೊಟ್ಟಿದ್ದಾರೋ ಅದನ್ನೇ ದಯವಿಟ್ಟು ಇನ್ಕ್ಲೂಡ್ ಮಾಡಿ. ಈಗಿಲ್ಲದೇನಾದ್ರೂ ಎಜುಕೇಟೆಡ್ ಇರ್ಬೋದು ಇತ್ತೀಚೆಗೆ. ಅವರ 7th SSLC ಮುಗಿಸಾರೆ. ಇದು ಕರ್ನಾಟಕದೊಳಗೆ ನಮ್ಮ ಕನ್ನಡ ಫಾರ್ಮ್ಯಾಟ್ ಸಿಗುತ್ತೆ, ಇಂಗ್ಲಿಷ್ ಫಾರ್ಮ್ಯಾಟ್ ಇದು ಮಾಡಬಹುದು. ಇಂಗ್ಲಿಷ್ ಕಡೆ ಇಂಗ್ಲಿಷ್ ಇರ್ತದೆ ಹೇಳ್ತಾರೆ, ಅದನ್ನ ಪ್ರಶ್ನೆ ಕೇಳ್ತಾರೆ. ಮತದಾರನಾಗಲಿಕ್ಕೆ ಆತ ಭಾರತದ ಪ್ರಜೆಯಾಗಿರಬೇಕು. ಅರ್ಹತಾ ದಿನಾಂಕಗಳಲ್ಲಿ 18 ವರ್ಷಕ್ಕಿಂತ ಕಡಿಮೆ ಇರಬಾರದು. 18 ವರ್ಷ ಪೂರೈಸಿದ ವ್ಯಕ್ತಿಯನ್ನ ನಾವು ಮತದಾರ ಅಂತ ಪರಿಗಣಿಸಬೇಕಾಗ್ತದೆ. ಮತಗಟ್ಟೆಯ ಸಾಮಾನ್ಯ ನಿವಾಸಿಯಾಗಿರಬೇಕು. ಯಾವ ಮತದಾರ ಇರ್ತಾನೆ ಆತ ಅದೇ ಮತಗಟ್ಟೆಯ ಸಾಮಾನ್ಯ ನಿವಾಸಿಯಾಗಿರಬೇಕು. ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್ ಅಲ್ಲಿ ಸರಿಪಡಿಸಲಿಕ್ಕೆ ಅವಕಾಶ. 3/10/2026 ಆದ ನಂತರ 3-4 ದಿವಸ ಆಗಿದ್ಮೇಲೆ 7/10/2026ಕ್ಕೆ ಫೈನಲ್ ಮತದಾರ ಪಟ್ಟಿಯನ್ನು ರೆಡಿ ಆಗ್ತದೆ. ಕರಡು ಅಂತಂದ್ರೆ ಪ್ರಿಪರೇಟರಿ ಅಂತ, ಫೈನಲ್ ಅಂತಂದ್ರೆ ಎಲ್ಲ ಮುಗಿತು ಅಂತ. ನಿಮ್ಮ ಕ್ಲೇಮ್ಸ್, ಆಬ್ಜೆಕ್ಷನ್ಸ್ ಎಲ್ಲ ಏನೇನಿದೆ ನಾವು ತಗೊಂಡು ಅದನ್ನೆಲ್ಲ ಪರಿಶೀಲಿಸಿ ಅದನ್ನೆಲ್ಲ ಪ್ರೊಸೆಸಿಂಗ್ ಮಾಡಿ ಫೈನಲ್ ಡಿಸಿಷನ್ ತಗೊಂಡಿದ್ದೀವಿ ಅಂತ. ಸೊ 7/10ಕ್ಕೆ ಫೈನಲ್ ಮತದಾರ ಪಟ್ಟಿ ರೆಡಿ ಆಗ್ತದೆ. ಸೊ ಇಲ್ಲಿವರೆಗೂ ನಮಗೆ SIR ಓಕೆ. ಕನ್ನಡದಲ್ಲಿ ಹೇಳಿ ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಅಂದ್ರೆ ಇದು ನಿಜವಾದ ಮತದಾರರಿಂದ ಬಟ್ ಕರಡು ಪ್ರತಿಯಲ್ಲಿ ಬಂದಿಲ್ಲ ಅಂದಾಗ ನೀವು ಅವರಿಗೆ ಕರ್ಕೊಂಡು ಬಂದ್ರೆ ವಿತ್ ದಾಖಲಾತಿಗಳು ತಗೊಂಡು ಮತ್ತೆ ಅವರಿಗೆ ಸೇರಿಸ್ತೀವಿ. ಇಲ್ಲ ಕೆಲವರು ಫೇಕ್ ವೋಟರ್ಸ್ ಇದ್ದಾರೆ ಅಥವಾ ಇನ್ನು ಮರಣ ಹೊಂದಿದ್ರು ಯಾರಾದ್ರೂ ಇದ್ದಾರೆ, ಯಾರೋ ಹೇಳಿದ್ರಿ ಖಚಿತವಾಗಿ ಮರಣ ಹೊಂದಿದ್ದಾರೆ ಆದ್ರೂ ಕರಡು ಪ್ರತಿಯಲ್ಲಿ ಬಂದಿದ್ದಾರೆ ಅಂತವರಿಗೆ ನಾವು ಅವರನ್ನ ಮತ್ತೆ ಫಾರ್ಮ್ಸ್ ಹಾಕ್ತೀವಿ. ಸೊ ಇದು 1 ತಿಂಗಳ ಟೈಮ್ ಇರ್ತದೆ ನಿಮಗೆ ಅವಕಾಶ. ಇದನ್ನೆಲ್ಲ ಪ್ರೊಸೆಸಿಂಗ್ ಮಾಡಲಿಕ್ಕೆ ಮತ್ತೆ ನಮಗೆ 3/10/2026 ಟೈಮ್ ಇದೆ. ಅಕ್ಟೋಬರ್ 3 ನೀವು ಕೊಟ್ಟಿರುವಂತ ಅಬ್ಜೆಕ್ಷನ್ಸ್ ಅದು ಇದು ಎಲ್ಲ ಮಾಡಿ ಮತ್ತೆ ನಮಗೆ 4/9/2026 ನಮಗೆ 1 ತಿಂಗಳ ಟೈಮ್ ಇರ್ತದೆ. ನಮಗೂ ಒಂದು ಯಾರು ಚುನಾವಣಾ ಅಧಿಕಾರಿಯನ್ನು ಇರ್ತೀವಿ, ನಾವು ಮತದಾರ ಪಟ್ಟಿ ಚುನಾವಣಾಧಿಕಾರಿಯನ್ನು ಇರ್ತೀವಿ. ನಮಗೂ 1 ತಿಂಗಳ ಟೈಮ್. ಏನು ಅಂತಂದ್ರೆ ಸಪೋಸ್ ಯಾರೋ ಒಬ್ಬರು ತಪ್ಪಾಗಿ ಸೇರಿಸಿದಾರೆ ಅಂತ ನಮಗೇನೋ ಸಂಶಯ ಬಂತು, ಆವಾಗ ನಾವು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ಬೋದು ಅಥವಾ ಅವ್ರಿಗೆ ಕರೆದು ವಿಚಾರಣೆ ಮಾಡ್ಬೋದು, ಅವ್ರಿಗೆ ನೋಟಿಸ್ ಕೊಡ್ಬೋದು. ವಿಚಾರಣೆ ಮಾಡಿದಾಗ ನಮಗೆ ಅನ್ನಿಸ್ತು ಇವ ನಿಜವಾದ ಮತದಾರ ಇಲ್ಲ ಅಂತಂದಾಗ ನಾವು ತೆಗಿಬೋದು. ಅಥವಾ ಯಾರೋ ಸೇರಿಲ್ಲ ನಮ್ಮ ಆಫೀಸಿಗೆ ಬಂದು ಹೇಳಿದ್ರು ಸರ್ ನಾನು ನಿಜವಾಗ ಮತದಾರ ಇದ್ದಾನೆ, ಅದಕ್ಕೆ
29/7/2026. 29/7/2026 ಮುಗಿದು 7 ದಿವಸ ಆದ ನಂತರ, ಒಂದು ವಾರ ಆದ ನಂತರ 5/8/2026 ಕರಡು ಪ್ರತಿ ಅಂತ ನಾವು ಪ್ರಿಂಟ್ಔಟ್ ಮಾಡಿ ಕೊಡ್ತೀವಿ. ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಕೊಡ್ತೀವಿ, ಒಂದೊಂದು ಕಾಪಿ ಕೊಡ್ತೀವಿ. ಯಾರು ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾರೆ ಅಂಥವ್ರಿಗೆ ಒಂದು ಕಾಪಿಯನ್ನು ನಾವು ಎಲ್ಲ ಪೋಲಿಂಗ್ ಬೂತಿನ ಒಂದೊಂದು ಕರಡು ಪ್ರತಿಯನ್ನು ನಾವು ಕೊಡ್ತೀವಿ. ನೀವು ಕರಡು ಪ್ರತಿಯನ್ನು ನೀವು ನೋಡಿದಾಗ ಸಪೋಸ್ ಈಗ ಅಂದ್ರೆ ಇಲ್ಲಿ ಸರ್ ಡೂಪ್ಲಿಕೇಟ್ ಆಗಿದ್ದಾವೆ ಅಂತ ಹೇಳಿದ್ರಿ, ಅಥವಾ ಕೆಲವೊಂದು ಇಲ್ಲಿ ಸರ್ ನಮ್ಮ ಇಂಥ ಮತದಾರರನ್ನ ಇವರು ಸೇರ್ಕೊಂಡಿಲ್ಲ, ಇಲ್ಲಿ ಅವರಿದ್ದಾರೆ, ಇಲ್ಲೇ ಹುಟ್ಟಿ ಬೆಳೆದಾರೆ, ಇಲ್ಲೇ ಇದ್ದಾರೆ, ಆದ್ರೆ ಇವರು ಸೇರ್ಕೊಂಡಿಲ್ಲ, ಈ ತರ ನಿಮಗೆ ಆಬ್ಜೆಕ್ಷನ್ಸ್ ಇದ್ದಾಗ ಅದಕ್ಕೂ ಕಾಲಾವಕಾಶ ಕೊಟ್ಟಿದ್ದಾರೆ. ಅದು 1 ತಿಂಗಳು ಟೈಮ್ ಕೊಟ್ಟಿದೆ. 5/8/2026 4/9/2026. ಸೊ ಆ ಟೈಮಲ್ಲಿ ನೀವು ಸಪೋಸ್ ಯಾರಾದರೂ ಕೈ ಬಿಟ್ಟಿದ್ದೀವಿ, ಅವ್ರ ಮತದಾರ ಪಟ್ಟಿಯಲ್ಲಿ ಸೇರಿಲ್ಲ ಕರಡು ಪ್ರತಿಯಲ್ಲಿ, ಆವಾಗ ನೀವು ಅಂಥವ್ರಿಗೆ ಕರ್ಕೊಂಡು ಬಂದು ಒಂದು ದಾಖಲಾತಿ ತಗೊಂಡ್ಬಂದು ಮತ್ತೆ ಫಾರ್ಮ್ 6 ಅನ್ನ ಸೇರಿಸಿ ಅವರಿಗೆ ಮತದಾರ ಪಟ್ಟಿಯಲ್ಲಿ ಸೇರಿಸಬೇಕು. ಇಲ್ಲ ಅವ್ರು ಹೇಳಿದಾಗ ಯಾವ ಸಂದರ್ಭದಲ್ಲಿ ಯಾವ ಕೆಲಸಗಳು ಇರ್ತವೆ ಅದರ ಕ್ಯಾಲೆಂಡರ್ ಇವೆಂಟ್ ಅನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ, ಮೇಘಾಲಯ, ಮಹಾರಾಷ್ಟ್ರ, ಜಾರ್ಖಂಡ್, ಡೆಲ್ಲಿ ಈ ಫೇಸ್ ನಲ್ಲಿ ಇರ್ತಕ್ಕಂಥ ರಾಜ್ಯಗಳೆಲ್ಲ ಇವು. ಸೊ ಅದರ ಕ್ಯಾಲೆಂಡರ್ ಆಫ್ ಇವೆಂಟ್ ನೋಡೋದಾದ್ರೆ ಎಲ್ಲ ಅದಕ್ಕೆ ಓಕೆ.